ಹಾಯ್ ಫ್ರೆಂಡ್ಸ್, ಸೋಮವಾರದ ನಾನಿನ್ನ ಬಿಡಲಾರೆ ಸೀರಿಯಲ್ ಪ್ರೋಮೋದಲ್ಲಿ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೀತಿಯ ತಯಾರಿನೂ ಕೂಡ ಮಾಡಿಕೊಂಡಿರ್ತಾರೆ. ದಾಮಿನಿ ಮಾಯಾಗೆ ಶರತ್ ಜೊತೆ ನೀನು ಪೂಜೆ ಕೂತ್ಕೋ, ಆಮೇಲೆ ಯಾರು ಉರ್ಕೋತಾರೋ ಉರ್ಕೊಳ್ಳಿ, ಆಗ ನೀನು ಶರತ್ ಪಕ್ಕದಲ್ಲಿದ್ದ ಹಾಗೆ ಆಗುತ್ತೆ, ಮತ್ತು ಹಿತ ಕೂಡ ಸೆಟ್ ಆಗ್ತಾಳೆ ಅಂತ ದಾಮಿನಿ ಹೇಳ್ತಾಳೆ. ಆದರೆ ಮಾಯಾ ಕೂಡ ಅದಕ್ಕೆ ಒಪ್ಕೊಂಡು ಪೂಜೆಗೆ ರೆಡಿ ಆಗ್ತಾಳೆ. ಆಗ ಪೂಜೆಗೆ ರೆಡಿ ಆಗ್ತಾರೆ. ಆಗ ಪೂಜೆಗೆ ದಂಪತಿಗಳು ಕುಳಿತುಕೊಳ್ಳಿ ಅಂತ ಹೇಳ್ತಾರೆ ಪುರೋಹಿತರು. ಶರತ್ ಜೊತೆ ಕೂತ್ಕೊಳ್ತೀನಿ ಎಂದು ಮಾಯಾ ಹೇಳ್ತಾಳೆ. ಆದರೆ ಪೂಜೆಗೆ ಮಾಯಾ ಕೂರೋದಕ್ಕೆ ಮನಸ್ಸು ಆಗ್ತಿಲ್ಲ ಅಂತ ಅಮ್ಮನ ಹತ್ರ ಶರತ್ ಹೇಳ್ತಾನೆ. ಆಗ ಏನು ಮಾಡೋದು ಅಂತ ಅಮ್ಮ ಕೇಳಿದಾಗ ದುರ್ಗಾ ಬಂದು, ಪುರೋಹಿತರೆ, ಮದುವೆ ಆಗದೇ ಪೂಜೆ ಕೂರಬಾರ್ದಲ್ವಾ ಅಂತ ದುರ್ಗಾ ಹೇಳ್ತಾಳೆ. ನಮ್ಮೂರಿನಲ್ಲಿ ಮದುವೆ ಆಗದೇ ಕೂರಲ್ಲ ಅಂತ ಕೇಳಿದಾಗ ಪುರೋಹಿತರು, ಹೌದಮ್ಮ, ನೀನು ಹೇಳ್ತಿರೋದು ನಿಜ ಅಂತ ಪುರೋಹಿತರು ಹೇಳ್ತಾರೆ. ಆದರೆ ಈಗ ಏನು ಮಾಡೋದು ಅಂದಾಗ ಆಗ ಶರತ್ ತಂದೆ ಮಗಳು ಕೂರ್ಬೋದಾ ಅಂತ ಕೇಳ್ತಾರೆ. ಆಗ ಪುರೋಹಿತರು ಆಗ್ಬೋದು ಎಂದು ಹೇಳ್ತಾರೆ. ಶರತ್ ತಂಗಿ ಹೋಗಿ ದುರ್ಗಾ ಹತ್ರ ಹೇಳ್ತಾಳೆ. ದುರ್ಗಾ ಅಣ್ಣನ ಜೊತೆ ಪೂಜೆ ಕೂರಲು ನೀನು ಹಿತನನ್ನು ಒಪ್ಪಿಸ್ತೀಯ ಎಂದು ಕೇಳ್ತಾಳೆ. ಆಗ ದುರ್ಗಾ ನಾನಾ ಅಂತ ಹೇಳ್ತಾಳೆ. ದುರ್ಗಾ ಸರಿ ಕೇಳ್ತೀನಿ ಅಂತ, ನನ್ನಿಂದ ಆಗುತ್ತಾ ಅಂತ ದುರ್ಗಾ ಕೇಳ್ತಾಳೆ. ನಿನ್ನಿಂದ ಸಾಧ್ಯ ಎಂದು ಶರತ್ ತಂಗಿ ಹೇಳ್ತಾಳೆ. ಸರಿ, ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾಳೆ ದುರ್ಗಾ. ಪುಟ್ ಮೇಡಮ್, ನೀವು ನಿಮ್ಮ ಅಪ್ಪನ ಹತ್ತಿರ ಪೂಜೆಗೆ ಕೂರ್ತೀರಾ ಅಂತ ಕೇಳ್ತಾಳೆ. ಆಗ ಹಿತ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಪುಟ್ ಮೇಡಮ್, ನೀವು ಪೂಜೆಗೆ ಹೋಗಲ್ಲ ಅಂದರೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಆಗ ತಲೆ ಆಡಿಸ್ತಾಳೆ ಹಿತ. ಆದರೆ ನೀನು ಹೋಗಿಲ್ಲ ಅಂದರೆ ಮಾಯಾ ನಿಮ್ಮ ಅಪ್ಪನ ಹತ್ರ ಹೋಗಿ ಕೂರ್ತಾಳೆ ಅಂತ, ಅಪ್ಪನ ಪಕ್ಕ ಕೂತ್ಕೊಳ್ತೀರಾ, ಅದು ನಿನಗೆ ಮಾಯಾ ಬಂದು ನಿಮ್ಮ ಅಪ್ಪನ ಪಕ್ಕ ಕೂತ್ಕೊತಾಳೆ, ಅದು ನಿಂಗೆ ಇಷ್ಟನಾ ಅಂತ ಕೇಳ್ತಾಳೆ ದುರ್ಗಾ. ಆಗ ಹಿತ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಹಾಗಾದರೆ ನೀನು ನಿನಗೆ ಅಮ್ಮ ಆಗ್ತಾಳೆ ಮಾಯಾ ಅಂತ ದುರ್ಗಾ ಕೇಳ್ತಾಳೆ. ಆಗ ಅದು ಇಷ್ಟ ಇಲ್ಲ ಅಂತ ತಲೆ ಆಡಿಸ್ತಾಳೆ. ಹಾಗಾದರೆ ಅಪ್ಪನ ಹತ್ರ ನೀವು ಹೋಗಿ ಪೂಜೆ ಕೂರ್ತೀರಾ ಅಂತ ಕೇಳ್ತಾಳೆ. ಆಗ ಹ್ಞೂ ಅಂತ ತಲೆ ಆಡಿಸ್ತಾಳೆ ಹಿತ. ಆಮೇಲೆ ಪೂಜೆಗೆ ಕೂರ್ಸೋಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ದುರ್ಗಾ ಬಂದುಬಿಟ್ಟು ಪೂಜೆ ಕೂರಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಯಾರು ಅಂತ ಕೇಳ್ತಾರೆ. ಆಗ ನೀವೇ ನೋಡಿ ಯಾರು ಬರ್ತಿದ್ದಾರೆ ಅಂತ ಹೇಳಿದಾಗ ಆ ಕಡೆಯಿಂದ ಹಿತ ಬರ್ತಾ ಇರ್ತಾಳೆ ರೆಡಿಯಾಗಿ ಪೂಜೆ ಕೂರಕ್ಕೆ. ಆಗ ಶರತ್ ತುಂಬ ಖುಷಿ ಪಡ್ತಾನೆ. ಇವತ್ತಿನ ಪ್ರೋಮೋ ಇಲ್ಲಿಗೆ ಮುಗೀತು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.